ಗೈಸ್ ಬೇಗ ಚಿತ್ರಾನ್ನ ತಿನ್ಕೊಂಡು ಹೊರಡಬೇಕು. ಬನ್ನಿ ಕೊಂಡು ಹೊಡೆದ್ಬಿಟ್ಟು ಅಲ್ಲಿಂದ ನಾನು ಸೊ ಗೈಸ್ ಹಂಗೆ ಆನ್ ದ ವೇ ಅಲ್ಲಿ ಸ್ನೇಹನ ಪಿಕ್ ಮಾಡ್ಕೊಂಡು ಹಂಗೆ ಮನೆಗೆ ಹೋಗ್ಬೇಕು. ಕರ್ಕೊ ಬಂದು ನೋಡ್ರಿ, ನಾನೇ ಮಾಡಿಲ್ಲ, ಇವರೆಲ್ಲ ಓಪನ್ ಮಾಡ್ತವ್ರೆ. ಇಡ್ಕೊ ಹಂಗೆ ಇಡು ಹೋಗಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನಾವೇನೋ ಒಂದು ಶಿಕ್ಷೆ ಕೊಡ್ಬೇಕಂತ ಅನ್ಕೊಂಡಿದೀವಿ. ಎಂದಿದೆ ಕಂಗಳು ಪರ್ಟಿಕ್ಯುಲರ್ ಒಂದು ಏಜ್ ಬಂದ್ಮೇಲೆ ಟೈಮ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೀವಿ ಗೈಸ್. ವಾಟ್ ಇಸ್ ಅಪ್ ಫಾರ್ಮ್? ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ವ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ನಮ್ಮ ಅಮ್ಮ ಟಿಫನ್ ಏನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಸೊ ನಮ್ಮ ಅಮ್ಮ ಬೆಳಗ್ಗೆನೆ ಚಿತ್ರಾನ್ನ ಮಾಡ್ತಿದ್ದಾರೆ ಗೈಸ್. ಇವತ್ತಿನ ಪ್ಲಾನ್ ಏನಂತ ಅಂದ್ರೆ, ಸೊ ನಾನು ಎಲ್ಲ ಐಟಮ್ನ ಪ್ಯಾಕ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟೈತೆ. ಅಂದರೆ ಇನ್ನೊಂದು ಅರ್ಧ ಗಂಟೆಲಿ ನಾವು ಶೂಟ್ ಮಾಡೋ ಜಾಗದಲ್ಲಿ ಇರಬೇಕು. ಸೊ ಅಲ್ಲಿಂದ ಪ್ಲ್ಯಾನ್ ಮಾಡ್ಕೊಂಡು ಹೊರಡಬೇಕು ಗೈಸ್. ಸೊ ಇವಾಗ ನನಗೆ ಏನೇನು ಐಟಮ್ ಬೇಕೋ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಏನು ಮಾಡೋಕ್ಕೋಗ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಏನೇನೈತೆ ಅಂತ ತೋರಿಸ್ತೀನಿ. ಮತ್ತು ಇದು ರಿಂಗ್ ಲೈಟು ಬಂದು ಇದನ್ನು ತೊಗೊಂಡಿದ್ದೀನಿ. ಫಿಟ್ ಇನ್ ಕೇಸ್ ಇದು ನೆಸೆಸರಿ ಇದ್ದರೆ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಯಾಕೆ ಇವಾಗ ಫಸ್ಟ್ ಹೋಗಿ ಟಿಫನ್ ಮಾಡಿಕೊಂಡು ಹೊರಡುವ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಗೈಸ್. ಬೇಗ ಚಿತ್ರಾನ್ನ ತಿನ್ಕೊಂಡು ಹೊರಡಬೇಕು. ಬನ್ನಿ ಫಸ್ಟು ಟಿಫನ್ ಮಾಡ್ಕೊಬಿಡೋಣ. ಓಕೆ ಗೈಸ್, ಇವಾಗ ಟಿಫನ್ ಎಲ್ಲ ಮಾಡ್ಕೊಂಡೆ. ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ. ನಮ್ಮ ಅಮ್ಮಗಂತೂ ನಮ್ಮ ಅಮ್ಮಂಗೆ ಹೆಂಗಾಗ್ಬಿಟ್ಟೈತೆ ಅಂತ ಅಂದ್ರೆ ಫುಲ್ ಟೈಮ್ ಡ್ಯೂಟಿ ಆಗ್ಬಿಟ್ಟೈತೆ ಗೈಸ್ ಮನೇಲಿ. ಪಾಪು ಅದು ಇದು ಎಳ್ಳಿತಾ ಇರ್ತಾನೆ. ಇವಾಗ ನಾನು ನಂದು ಐಟಮ್ ಎಲ್ಲ ಎತ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ನಮ್ಮ ಒಂದು ರೌಂಡ್ ಓಡಿಸ್ಬೇಕಂತೆ ಗೈಸ್ ಪಾಪುಗೆ. ಸೊ ಪಾಪುಗೆ ಒಂದು ರೌಂಡ್ ಓಡಿಸ್ಬಿಟ್ಟು ಅಲ್ಲಿಂದ ನಾನು ಸೊ ಗೈಸ್ ಹಂಗೆ ಆನ್ ದ ವೇ ಅಲ್ಲಿ ಸ್ನೇಹನ ಪಿಕ್ ಮಾಡ್ಕೊಂಡು ಹಂಗೆ ಮನೆಗೆ ಹೋಗ್ಬೇಕು. ಸೊ ಬನ್ನಿ ಗೈಸ್ ಹೋಗುವ. ಮತ್ತೆ ಹೆಂಗಿದೆ ನಿಮ್ಮ ಡ್ಯೂಟಿ? ಚೆನ್ನಾಗಿದೆಯಾ? 24 hours ಡ್ಯೂಟಿ, ಪೇಮೆಂಟ್ ಇಲ್ದಿರೋ ಡ್ಯೂಟಿ. ಅದು ಚೆನ್ನಾಗಿತ್ತಾ? ಅದು ಎಳಿತಾ ಇರ್ತಾನೆ. ನಮ್ಮ ಅಮ್ಮಗಿತ್ತು ಒಳ್ಳೊಳ್ಳೆ ಕೆಲಸಗಳೇ ಕೊಡ್ತಾ ಇರ್ತಾನೆ. ಹೇಳದ್ರಿ ಇವಾಗ ಟೈಮ್ ಆಯ್ತು. ಸೊ ಹೋಗಿ ಹಂಗೆ ಡೈರೆಕ್ಟ್ ಹೋಗಿ ಸ್ಕೂಲ್ ಹತ್ರ ಕರ್ಕೊಂಡು ಹಂಗೆ ಮನೆಗೆ ಹೋಗೋಣ. ಬನ್ನಿ ಹೋಗುವ. ಹಂಗೆ ನಮ್ಮ ಪಾಪಗೊಂದು ರೌಂಡ್ ಓಡಿಸ್ಬೇಕಂತೆ ಗಾಡಿಗೆ. ಬನ್ನಿ ಅದನ್ನು ಓಡಿಸೋಣ. ಓಕೆ ಗೈಸ್, ಲೇಟ್ ಆಗುತ್ತೆ. ಬನ್ನಿ ಹೋಗುವ. ಇಲ್ಲಿ ಸಾಯಂಕಾಲ ಬರ್ತೀನಿ. ಈಚೆ ಬುರ್ರ ಕರ್ಕೊಂಡು ಹೋಗ್ತೀನಿ. ಅರ್ಧ ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತೀನಿ. ಓಕೆ, ಅರ್ಧ ಕಿಲೋಮೀಟ್ರು ಸಾಯಂಕಾಲ ಬರ್ತೀನಿ. ಅರ್ಧ ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತೀನಿ. ಬೊಮ್ಮೆ ತೊಳೆಯೋದು ನಾನು, ತಿನ್ಸದ್ ನಾನು, ಎಳ್ನೀರು ಕೊಡಿಸ್ತೀನಿ. ಓಕೆ, ಅಳಬಾರ್ದಪ್ಪ. ಓಕೆ, ಅಳಬಾರ್ದು. ಸರಿ ಎತ್ಕೊಂಡು ಬನ್ನಿ ಗೈಸ್, ನಾವು ಹಾ ಸರಿ ಆಯ್ತು. ಓಕೆ ಗೈಸ್, ಅಲ್ಲಿಂದ ಇವಾಗ ಸ್ನೇಹನು ಕರ್ಕೊ ಬಂದು ನೋಡ್ರಿ, ನಾನೇ ಮಾಡಿಲ್ಲ, ಇವರೆಲ್ಲ ಓಪನ್ ಮಾಡ್ತವ್ರೆ. ಲೋ ಅದನ್ನ ಯಾಕೋ ಇದ್ಯಾಕೋ ಈಗ ತೆಗಿತಾ ಇದ್ಯಾ? ನಾನೇ ಈಗ ತೆಗ್ದಿಲ್ಲ ಕಡೋ ಚಂದು. ಗೈಸ್ ಪ್ಲಾನ್ ಮಾಡೋರೆ, ಸರಿಯಾಗಿ ಮಾಡೋರು ಇವರೆಲ್ಲ. ನಮ್ಮ ಸ್ನೇಹ ಮತ್ತೆ ಚಂದು 4 ಅವರ್ ಕುತ್ಕೊಂಡು 2 ಐಡಿಯಾ ಮಾಡೋರಪ್ಪ. 2 ಐಡಿಯಾ. ಅವ್ರಿಗೊಂದು ಅವಾರ್ಡ್ ಕೊಡೋಣ. 2 ಅಂತ ಹೇಳ್ಬೋದು. ಅವಾರ್ಡ್ ಕೊಡೋಣ. ಬರ್ರ ಇಲ್ಲಿ ಹತ್ರ ಬರ್ರ ಇಲ್ಲಿ. ಅವರು ನೋಡ್ರಿ, ಇಡ್ಕೊ ಹಂಗೆ ಟಾಡಾಡಾಡಾಡ. ಅಲ್ಲ, ಪ್ಲಾನ್ ಮಾಡ್ರಿ ಅಂತ ನಿಮಗೆ ಹೇಳಿದ್ರೆ ಏನ್ ಮಾಡಿದೀರಾ?
ಟ್ಯೂಷನ್ ಟೈಮ್ ಆಯ್ತು, ಟ್ಯೂಷನ್ ಎದ್ದೋದೆ. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಬಂದ್ಬಿಟ್ರು, ಚೆನ್ನಾಗಿ AC ಹಾಕೊಂಡು ಮಜಾ ಮಾಡ್ತಿದ್ದು. AC ಹಾಕೊಂಡು Yes. ಮಾಡ್ಕೋತಾ ಇದೀವಿ. ಸೊ ಈ ವಿಡಿಯೋ ಇವಾಗ ಶೂಟ್ ಮಾಡಕ್ಕೆ ಹೊರಗಡೆ ಹೊರಡಬೇಕು. ಸೊ ನಾನು ಅಷ್ಟೇ ನನ್ನ ಔಟ್ಫಿಟ್ ಚೇಂಜ್ ಮಾಡಬೇಕು. ಹಂಗಲ್ಲ, ಇವಾಗ ಎಲ್ಲಾರು ಹೆಂಗ್ ಕೂತಿದ್ದಾರೆ. ಸೊ ಎಲ್ಲಾರು ಡ್ರೆಸ್ ಚೇಂಜ್ ಮಾಡಬೇಕು. ನಾನು ಇನ್ನ ಡ್ರೆಸ್ ಚೇಂಜ್ ಮಾಡಿಲ್ಲ, ಸ್ಕೂಲಿಂದ ಬಂದು ಆಫೀಸಲ್ಲಿ ಕೂತಿದ್ದೀನಿ. ಸರಿ, ಇವಾಗ ನೀವು ಇದನ್ನೆಲ್ಲ ನಾನು ಹೇಳಿದ್ನಲ್ಲ ಆ ಥರ ಸೆಟಪ್ ಮಾಡ್ಬಿಡಿ. ಸೊ ಗೈಸ್, ಇವಾಗ ನಾನು ಔಟ್ಫಿಟ್ ತಗೊಬಂದಿದ್ದೆ ಮನೇಲಿ, ಇದು ಮತ್ತೆ ಇದು. ಸೊ ಇವಾಗ ಹಾಕೊಂಡಿರೋದು ಚೇಂಜ್ ಮಾಡ್ಕೊಬಿಡ್ತೀನಿ ಗೈಸ್, ಯಾಕಂದ್ರೆ ಇದು ಇನ್ನೊಂದು ಬೇರೆ ವಿಡಿಯೋ ಮಾಡ್ತಾ ಇದೀವಲ್ಲ ಅದಕ್ಕೆ. ಸೊ ಇವೆರಡು ಹೋಗಿ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೀನಿ. ಸೊ ಅದಾದಮೇಲೆ ಇದೊಂದು ಗಾಗಲ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ನಾರ್ಮಲ್ ಮೈಕ್, ಆಮೇಲೆ ಮೈಕ್ ಪಿನ್ನು, ಅದಾದಮೇಲೆ ರಿಂಗ್ ಲೈಟ್ ತಗೊಂಡಿದ್ದೆ. ರಿಂಗ್ ಲೈಟ್ ಏನು ಅವಶ್ಯಕತೆ ಇಲ್ಲ, ಯಾಕಂತ ಅಂದ್ರೆ ಇಲ್ಲೇ ಜಾಸ್ತಿ ಬೆಳಕು ಬರ್ತೈತೆ ಮನೇಲಿ. ಇದೊಂದು ಸ್ಟ್ಯಾಂಡ್ ತಗೊಂಡಿದ್ದೀನಿ. ಆನ್ ಮಾಡಿದ್ದೀನಿ. ಸೊ ಓಕೆ ಗೈಸ್, ಇವಾಗ ನಾವೆಲ್ಲ ಔಟ್ಫಿಟ್ ಚೇಂಜ್ ಮಾಡ್ಕೊತಾ ಇದೀವಿ. ಸೊ ನಮ್ಮ ಸ್ನೇಹ ಒಂದು ತಪ್ಪು ಮಾಡಿದಾಳೆ ಗೈಸ್. ನಾನು ಏನು ತಪ್ಪು ಮಾಡಿಲ್ಲ guys. ಸೊ ಗೈಸ್, ನಮ್ಮ ಸ್ನೇಹ ಒಂದು ತಪ್ಪು ಮಾಡಿದಾಳೆ. ಸೊ ಅದಕ್ಕೋಸ್ಕರ ನಾವೇನೋ ಒಂದು ಶಿಕ್ಷೆ ಕೊಡ್ಬೇಕಂತ ಅನ್ಕೊಂಡಿದೀವಿ. ಸೊ ಏನು ಕೊಡೋಣ ಅಂತ, ಏನು ಕೊಡ್ಬೇಕು ನಿಮಗೆ ಶಿಕ್ಷೆ? ನಾವು ನಮ್ಗೆ ಶಿಕ್ಷೆ ಕೊಡ್ತೀರಾ? ಪ್ರಜೆ ಏನು ಕೊಡೋಣ? You don't have rights to give. ಓ ರಿಯಲಿ? ಸೀರಿಯಸ್ಲಿ? ಸೀರಿಯಸ್ಲಿ? ಆರ್ ಯು ಕಿಡಿಂಗ್ ಮೀ? ಹಿಡಿಯೋ ಚಂದ ಹಿಡಿಯೋ. How dare you to say like that? How dare you to say like that? You have no rights ಅಂತ. ಸಾರಿ ಕೇಳು, ಸಾರಿ ಕೇಳು. ಸರಿ, ಸ್ಕೂಲ್ ಡ್ರೆಸ್ ಬೇಡ ಬೇಡ. ಸಾರಿ ಕೇಳು, Sorry. ಸಾರಿ. ಇಲ್ಲಿ ಕೇಳು, ನಾಟ್ ಲೈಕ್ ದಟ್. ಸಾರಿ ಯಾವ ತರ ಕೇಳ್ಸೋಣ? ಮಂಡಿ ಊರು ಕರೆಕ್ಟ್. ಮಂಡಿ ಊರು ಅದೆಲ್ಲ ನನಗೆ ಗೊತ್ತಿಲ್ಲ. ಮಂಡಿ ಊರು ಸಾರಿ ಕೇಳು. ನೋ ಬಿಡಲ್ಲ ಬಿಡಿ. ಮಂಡಿ ಊರಿ ಸಾರಿ ಕೇಳು. ಮಂಡಿ ಊರು ನೋ. ಸ್ವಲ್ಪ ಈ ನೋಡ್ರು, ನದ್ದೆ ನೋಡ್ರು, ಹಿಡ್ಕಾಯ್ತು. ಇವಾಗ ನಾವು ಊಟ ಮಾಡ್ಕೊತಾ ಇದೀವಿ. ಈ ಅಂದಿದೆ ಕಣ್ಗಳು ದೋಸ್ತಿಯ. ಗಾಯ್ಸ್ ನೋಡಿ ಗಾಯ್ಸ್, ಯಾರೋ ಒಬ್ರು ಹೆಂಗ್ ಬಂದ್ರು ನೋಡಿ ಗಾಯ್ಸ್. ಯಾರೊಬ್ರು ಬರಲ್ಲ ಅಂತ ಮುನ್ಸ್ಕೊಂಡಿದ್ರಲ್ಲ, ಯಾರೊಬ್ರು ಮಾತೇ ಆಡ್ತಾ ಇಲ್ವಲ್ಲ ಈಗ್ಲೂ. ಹಂಗಾರೆ ಬಿಡಪ್ಪ, ಆಯ್ತು, ನಾವು 3 ಜನನೇ ಹೋಗ್ತೀವಿ. ಬಾಯ್ 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 ಬಾಯ್, ಸಿ ಯು, ಟಾಟಾ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಗೋ ಅಂಡ್ ಸ್ಲೀಪ್. ಓಕೆ, ಬಾಯ್. Was it the voice? Was it the fire burning me? All of the noise turned into choirs of harmony. ಅದ್ರಲ್ಲಿ ಏನಿಲ್ಲ. ಹಾಂ, ಆಯ್ತಾಯ್ತು. ಓಕೆ ಗೈಸ್, ಇವಾಗ ನಾವು ಬಸ್ ಹತ್ಕೊಂಡು ಟೀ ಕೊಡಬೇಕಿತ್ತು, ಟೀ ಕಾಫಿ ಕೊಡಬೇಕಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವರಿಬ್ರಿಗೂ ಹೇಳ್ತಾ ಇದೀವಿ ಬರಬೇಡಿ, ಮನೇಲೇ ಇರಿ ಅಂತ ಅಂದ್ಬಿಟ್ಟು. ಇವರಿಬ್ರು ಇಲ್ಲ ಬರ್ತೀವಿ ಅಂತ ಬರ್ತಾವ್ರೆ. ಅಲ್ಲಿ ಗೈಸ್ ಆಂಬುಲೆನ್ಸ್ ಅವಾಗಿಂದ ನಿಂತ್ಕೊಂಡಿದೆ, ಸಖತ್ತು ಜಾಮ್ ಆಗ್ಬಿಡೈತಿ ಇಲ್ಲಿ. ಹಾಣ ಗೈಸ್, ಈ ರೋಡಲ್ಲೇನೆ 10-15 ನಿಮಿಷ ಆಗೋದೇನಪ್ಪ. ನಾವು ನೋಡಿ, ನಾನು ನೋಡ್ದಾಗಿಂದ ಅವಾಗ್ಲಿಂದ ನಿಂತ್ಕೊಂಡಿರೋ ಜಾಗದಲ್ಲಿ ನಿಂತ್ಕೊಂಡೆ ಅವ್ರೆ ಅವಾಗಿಂದನು. ಅದು ಯಾಕೆ ಇಷ್ಟೊಂದು ಅವ್ರು ನೋಡಿ, ಕಂಡಕ್ಟರ್ ಅಣ್ಣ ಇನ್ನ ಊಟ ಮಾಡಿಲ್ಲ. ಟೈಮ್ ಬಂದು ಇವಾಗ 3 ಚಿಲ್ಲರೆ ಆಗೈತೆ. 3 ಚಿಲ್ಲರೆ ಆಗೈತೆ. ಗೈಸ್, ನಾನು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಹುಡುಗರು ಪರ್ಟಿಕ್ಯುಲರ್ ಒಂದು ಏಜ್ ಬಂದ್ಮೇಲೆ ಟೈಮ್ ಊಟ ಮಾಡೋದು, ಟೈಮ್ ನಿದ್ದೆ ಮಾಡೋದು ಎಲ್ಲ ಮರ್ತು ಬಿಡ್ತಾರೆ. ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಟೈಮ್. ಇವಾಗ ಅಣ್ಣ ಅಷ್ಟು ದೊಡ್ಡವ್ರ, ಅಣ್ಣನೇ ಇನ್ನ 3 ಚಿಲ್ಲರೆ ಆಯ್ತು, ಊಟ ಮಾಡಿಲ್ಲ, ನಾವು ಮಾಡಿಲ್ಲ. ಇವ್ರಿಗೆ ಊಟ ಕೊಟ್ರು ತಿನ್ನಲ್ಲ. ಹುಡುಗಿರ್ ಕೈಯೆಲ್ಲ ಯಾಕೊಳೆ ಹಿಂಗಿರುತ್ತೆ ಇಷ್ಟು ಸಣ್ಣಕ್ಕೆ, ನಿಂದೆ ಅಂತ ಅಲ್ಲ ಗೈಸ್. ನನ್ನ ಫ್ರೆಂಡ್ಸೂ ಅಷ್ಟೇ, ನಾನು ಕೆಲವೊಂದಷ್ಟು ಜನ ನೋಡಿದೀನಿ, ಒಳ್ಳೆ ಸಿಳ್ಳೆಕೆತ ಇದ್ದಂಗೆ ಇರ್ತಾರಪ್ಪ.
ಸಿಳ್ಳೆಕೆತ ಇದ್ದಾಗಿರ್ತಾರೆ. ಲೇಡೀಸ್ ಫಿಂಗರ್ ಅಂತ ಯಾರಂತ ಕರಿತೀವಿ, ಸಣ್ಣಗಿರ್ತಾರಲ್ವಾ. ಊಟ ಮಾಡ್ರಿ ಅವ್ರಿಗೆ ಏನ್ ಗೊತ್ತಾ, ಚೆನ್ನಾಗಿ ತಿಂತಾರೆ, ಕುಲ್ ಜಾಸ್ತಿ ಹುಡುಗಿರ್ಗೆ, ಅದಕ್ಕಿನೇ ದಪ್ಪ ಆಗಲ್ಲ. ಅವರು ಕೆಲಸ ಮಾಡಿ ಮಾಡಿ ಸಣ್ಣ ಆದ್ರೆ ಹುಡುಗಿರ್ ಮಾತಾಡಿ ರೀಲ್ಸ್ ಮಾಡಿ ಮೇಕಪ್ ಮಾಡಿ ಸಣ್ಣ ಆಗ್ಬಿಡ್ತಾರೆ. ಹುಡುಗಿರು ಮಾತಾಡಿ ಸಣ್ಣ ಆಗ್ಬಿಡ್ತಾರೆ. ಇನ್ನೇನು ಎನರ್ಜಿ ಎಲ್ಲ ಅಲ್ಲೇ ಇನ್ನೊಂದು ಜಾಬು ಲಪ್ಪಾಲು 3ನೇ ತಿಂಗಳು ಕೂಡ ಇದು. ಎರಡು ಗಾಡಿ ಬಿಡ್ತವ್ರೆ, 2 ಗಾಡಿ ಲಾಕ್ ಮಾಡ್ಬಿಟ್ಟವ್ರೆ. ಓಕೆ ಗೈಸ್, ಇವಾಗ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಟೀ ಕೊಡಬೇಕಿತ್ತು. ಸೊ ಹೋಗಿ ಟೀ ಕೊಡ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಗೈಸ್ ಹೋಗುವ. ಫ್ಯಾಕ್ಟ್ರಿಗೆ ಟೀ ಒಪ್ಕೊಂಡಿದ್ರು ನಮ್ಮ ಅಜ್ಜಿ ಅವರು, ಅಲ್ಲಿಗೆ ಬಂದಿದ್ದೀವಿ ಗೈಸ್. ಇವಾಗ ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ ಟೀ ಕೊಡೋಕ್ಕೆ. ಗ್ರೌಂಡ್ ಫ್ಲೋರ್ ಆಯಿತು ಗೈಸ್. ಇವಾಗ ಮತ್ತೆ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಟೀ ಕೊಡೋಕ್ಕೆ. ಇವಾಗ ವಾಪಸ್ ಹೊರಡ್ತಾ ಇದ್ದೀನಿ. ಟೀ ಕೊಟ್ಕೊಂಡು ಇವಾಗ ವಾಪಸ್ ಹೊರಡ್ತಾ ಇದೀವಿ ಗೈಸ್. ಬಾಯ್. ಸೊ ಓಕೆ ಗೈಸ್, ಚಾಲೆಂಜ್ ವಿಡಿಯೋ ಎಲ್ಲ ಮಾಡಿಕೊಂಡು ಸೊ ನಾವು ಇವಾಗ ಡಿಮಾರ್ಟಿಗೆ ಬಂದಿದ್ದೀವಿ. ಸೊ ನಮಗೆ ಕೆಲವೊಂದಷ್ಟು ಐಟಮ್ಗಳು ಬೇಕಿತ್ತು. ಸೊ ಹಂಗೆ ಸ್ನೇಹ ಅವ್ರ ಮನೆಗೂ ಐಟಮ್ಗಳು ಬೇಕಿತ್ತು. ಸೊ ಅದನ್ನ ತಗೊಂಡು ಹೊರಡುವ ಅಂತ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಐಟಮ್ ಎಲ್ಲ ಶಾಪಿಂಗ್ ಆಗಿದೆ ಗೈಸ್. ಸೊ ಇವಾಗ ನನಗೆ 2 ಗ್ಲಾಸ್ ಬೇಕಿತ್ತು. ಸೊ ಅದನ್ನ ತಗೊಳ್ಳೋಣ ಅಂತ ಬಂದಿದ್ದೀನಿ. ಗ್ಲಾಸು ಈ ಹುಡುಗಿ ನೋಡ್ರಿ. ಸೊ ಗೈಸ್, ನಾನು ಗ್ಲಾಸ್ ಸೆಕ್ಷನಿಗೆ ಬಂದಿದ್ದೀನಿ. ಯಾಕೆ ಅಂತ ಅಂದ್ರೆ ನಾನು ಮಧ್ಯಾಹ್ನ ನನಗೆ ಒಂಥರ ಏನು ಎಕ್ಸ್ಪೀರಿಯನ್ಸ್ ಆಯ್ತು ಗೈಸ್. ನಾನು ಗ್ಲಾಸ್ ಲೋಟದಲ್ಲಿ ಸ್ಪ್ರೈಟ್ನ ಕುಡಿತಾ ಇದ್ದೆ. ಇಟ್ ಫೀಲ್ ಸೋ ಗುಡ್ ಗೈಸ್. ಸೊ ಅದಕ್ಕೋಸ್ಕರ ಅದನ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ನಾರ್ಮಲ್ ಗ್ಲಾಸಲ್ಲಿ ಕುಡಿದ್ರೆ ನನಗೇನಂತ ಏನು ಫೀಲ್ ಬರಲ್ಲ. ಸೊ ಅದಕ್ಕೋಸ್ಕರ ಗ್ಲಾಸ್ ಲೋಟದಲ್ಲಿ ಕುಡಿಯೋಣ. ಸೂಪರ್ಲಿ ನೈಸ್ ಗೈಸ್, ಒಳ್ಳೆ ಚೆನ್ನಾಗಿ ಮುಂದೆ ಹೋದ್ರೆ ಬಟ್ಟೆ ನಂಗೆ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ಇವಾಗ ತಗೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡುವ ಯಾವ ತರ ಸಿಗುತ್ತೆ ಅಂತ ಅನ್ಬಿಟ್ಟು. ನನಗೆ ಗೈಸ್ ಗ್ಲಾಸ್ ಕೊಡಿ ಅಂತ ಅಂದ್ರೆ ಎಷ್ಟಪ್ಪ ಗ್ಲಾಸ್ ಕೊಟ್ಟವ್ರೆ ಇವರು. ಎಂತವ್ರು ಇವರು, ಎಣ್ಣೆ ಕುಡಿಯೋರಿಗೆ ಬಾಯಿ ನೋಡಿ. ಬಿಡೋ ವಾಲಿ ಬಿಟ್ರು. ಇದೇನು ಹಿಂಗೈತಲ್ಲ, ಇಲ್ಲಿ ನೋಡಿ ಗೈಸ್, ಟೀ ಕುಡಿಯೋಕೆ ಅದಾ 29 ಅಲ್ಲೇ ಬರ್ತದಪ್ಪ. ಸೊ ಗೈಸ್, ಇದನ್ ತಗೊಳ್ಳ ಅಥವಾ ಇದನ್ ತಗೊಳ್ಳ ಅಂತ ಯೋಚನೆ ಮಾಡ್ತಾ ಇದೀನಿ. ಇದು ಓಪನ್ ಮಾಡಿ ತೋರ್ಸು. ಇದು ಬಂದು ಚಿಕ್ಕದಾಗಿ ಚೆನ್ನಾಗೈತೆ. ಇದು ನನ್ಗೆ ಯೂಸ್ ಆಗುತ್ತೆ. ಇದು ದೊಡ್ಡದಾಗೈತೆ, ಬಟ್ ಪ್ರೈಸ್ ಇದಕ್ಕೂ ಕಂಪೇರ್ ಮಾಡಿದ್ರೆ ಆಮೇಲೆ ಆಮೇಲೆ ಅದಾದ್ಮೇಲೆ ಇದನ್ ತಗೊಳ್ಳ ಅಂತ ನೋಡ್ತಾ ಇದೀನಿ. ಸೊ ನೋಡ್ತಾ ಇದೀವಿ ನಾನು ಶಾರ್ಟ್ ಅಂತ ಬಾಲ್. ಇದು ಎಷ್ಟೋ ಫ್ರೀ ಆಗಿತ್ತು ಅಲ್ಲಿ ನೋಡಿದ್ರೆ 165 ರುಪೀಸ್ ಐತೆ. ವಿಕ್ಕಿ ಬಾಲ್ 70 ರೂಪಾಯಿ. ಹೋಗೋ ಮಾಡಿ ಕೆಲಸ ಮಾಡೋದ. ಯಾವ ತಗೊಳ್ಳಿ? ಇದೇ ತಗೊಳ್ಳ, ಇದನ್ ತಗೊಳ್ಳ. ಇದು ಎಷ್ಟು ml ಆಯ್ತಿರು? 500 ml ಆದ್ರೆ ತಗೊಳ್ಳದೆ. ಒಮ್ಮೆಲೆ ಅಲ್ಲಿ 300 ml ಗೈಸ್. ಡಿಮಾರ್ಟ್ ಅಲ್ಲಿ ಏನ್ ಮಾಡ್ತವ್ರಿ ಇವರು? ನಿಮ್ಗೆ ಏನಾದ್ರು ಕಾಮನ್ ಸೆನ್ಸ್ ಮ್ಯಾನೇಜ್ ಏನಾದ್ರು ಐತೇನ್ರು ನಿಮ್ಗೆ? ಆಟ ಆಡಕ್ ನಡೀರಿ ಸಾಕ್ ನಡೀರಿ. ಆಟ ಆಡಕ್ ಬಿಡಲ್ಲ. ಬಾ 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 ಬಾ. ಏನ್ ಚಿಕ್ಕ ಮಕ್ಳದಿರು? ಏನ್ ಚಿಕ್ಕ ಹುಡುಗನ? ಏನೇನೋ ಮಾತಾಡ್ಕೊಂಬತ್ತವಳಿ. ಚಿಕ್ಕ ಮಕ್ಳು ತರ ಆಟ ಆಡ್ತಾವ್ ಗೈಸ್ ಇವನು. ಸಾರಿ ಅಣ್ಣ. ಈಗ ಯಾರ ಮಾಡಿದ್ದು? ಈಗೇನು ಮಾಡಿದ್ದು? ಸೊ ಬನ್ನಿ ಗೈಸ್, ಸರಿ ಆಯ್ತು, ಬಿಲ್ ಹಾಕ್ಸ್ಕೊಂಡು ಓಡೋಣ. ಬನ್ನಿ 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 ಗೈಸ್. ಇವಾಗ ನಾವು ಐಟಮ್ ಎಲ್ಲ ತಗೊಂಡು ಮತ್ತೆ ಹೊರಡ್ತಾ ಇದೀವಿ. ಆನ್ ದ ವೇಲ್ ಏನಾದ್ರು ತಿನ್ನೋಣ ಅಂತ ನೋಡ್ತಾ ಇದೀವಿ ಗೈಸ್. ಮನೇಲಿ ಅಡಿಗೆ ಮಾಡಿದ್ರಪ್ಪ? ಮನೇಲಿ ಅಡಿಗೆ ಮಾಡೋಣ. ಸರಿ ಗೈಸ್, ಆಮೇಲೆ ಖಾಲಿ ಆಗ್ಲಿಲ್ಲ ಅಂದ್ರೆ ನೋಡೋಣ ಗೈಸ್ ಮನೇಲಿ ಏನೇನು ಅಡಿಗೆ ಮಾಡಿದ್ದಾರೆ ಅಂತ ಅನ್ಬಿಟ್ಟು.
ಇವಾಗೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದೀವಿ. ಗಾಡಿ ಬೇರೆ ತಗೊಂಡ್ಬಂದಿಲ್ಲ, ನಡ್ಕೊಂಡು ಹೋಗ್ಬೇಕು ಐಟಮ್ ತಗೊಂಡು ನಾವು. ಬಿರಿಯಾನಿ. ಹೌದಾ, ಬಿರಿಯಾನಿನಾ? ಓಹೋ, ಓಕೆ. ಬಿರಿಯಾನಿ ನಾಟ್ ಎಗ್ ಬಿರಿಯಾನಿ. ಯಾಕೆ ಇವಾಗ ಅನ್ನಿಸ್ತಾ ಗಾಡಿ ತರಬೇಕಿತ್ತು ಅಂತ? ಬಿಡು. ಇವಾಗ ಅನ್ನಿಸ್ತಾ ನಾನು ಹೇಳ್ತೀನಿ. ಇವಾಗ ಅನಿಸ್ತೈತಿ ಇವ್ರಿಗೆ ಅಣ್ಣ ನೀನು ಗಾಡಿ ಎರಡು ತರಬೇಕಿತ್ತು ಅಂತ. ನನ್ ಗಾಡಿನೇ ತಗೋರಿಲ್ಲ, ಅಲ್ಲಿ ಇಟ್ಕೊಳ್ಳಿ ನಾನು ಮನೆ ಹತ್ರ. ಓಕೆ ಗೈಸ್, ಇವಾಗ ಅಲ್ಲೆಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮಾಡಿಕೊಂಡು ಇವಾಗ ಮಲ್ಕೊಳಕ್ಕೆಲ್ಲ ಬಂದಿದ್ದೀವಿ. ಸೊ ಹಂಗೆ ನಮ್ಮ ಸ್ನೇಹ ಊಟ ಮಾಡಲಿಲ್ಲ, ಮತ್ತೆ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀವಿ ಗೈಸ್ ಇವಾಗ ಸ್ಪ್ರೈಟು. ಯಾಕಂತ ಅಂದರೆ ಅವ್ನಿಗೆ ಏನೇನೋ ತಿನ್ಸ್ಬಿಟ್ಟಿದ್ದೀನಿ. ನಾಳೆ ಬ್ಲಾಗಲ್ಲಿ ನೀವು ಅದನ್ನು ನೋಡ್ತೀರಾ ಏನೇನು ತಿನ್ಸಿದ್ದೀವಿ ಅಂತಂದರೆ ಇವತ್ತು ಹೆಂಗಾಗುತ್ತೋ ಅವನಿಗೆ ಹೊಟ್ಟೆ ನೋಡಬೇಕು ಮಧ್ಯರಾತ್ರಿಲಿ. ಮತ್ತೆ ನಾಳೆ ಬೆಳಗ್ಗೆ ಯಾವ್ಯಾವ ವಿಯರ್ಡ್ ಸೌಂಡ್ಗಳು ಮಾಡ್ತಾವ ನನಗಂತೂ ಗೊತ್ತಿಲ್ಲ. ಮಧ್ಯರಾತ್ರಿ ಅವ್ನು ಯಾವ ಸೌಂಡ್ ಕೊಡ್ತಾನೆ ಗೊತ್ತಾ? ಏ ಅದೆಲ್ಲ ಕಣೋ, ಈ ಗಾಡಿ ಓಡಿಸೋ, ಏ ಈ ಗಾಡಿ ಎಲ್ಲ ಕಣ, ಆ ಗಾಡಿ ಓಡಿಸಿ. ಅದಕ್ಕೆ ಇದೀನಿ ಇನ್ನ ಚೈಲ್ಡ್. ನಾನು ಎದ್ರ ಬಗ್ಗೆ ನಾನು ಎದ್ರ ಬಗ್ಗೆನೋ ಮಾತಾಡ್ತಾ ಇದ್ದೀನಿ. ಎದ್ರ ಬಗ್ಗೆ ಚಡ್ಡಿ ನಾನ್ ಮಾತಾಡ್ತಾ ಇರೋದು ಹೊಟ್ಟೆ ಫುಲ್ಲು ಬ್ಲಾಸ್ಟ್. ಒಂದು ಬೆಳಗ್ಗೆ ಎದ್ದಿ ನಮ್ ಕಿವಿ ಬ್ಲಾಸ್ಟ್ ಮಾಡಬಾರ್ದು ಅವನು ಅಷ್ಟೇ. ಓಕೆ ಗೈಸ್, ನಂದು ಇವಾಗ ಸ್ಟೋರೇಜ್ ಕಮ್ಮಿ ಅಂತ ಬರ್ತಾ ಇದೆ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ಬಿಡ್ತೀನಿ. ಆನ್ಲೈನಲ್ಲಿ ಬುಕ್ ಮಾಡಿರೋದು, ಸೊ ಅದು ಕೂಡ ಆನ್ ದ ವೇ ಅಲ್ಲಿದೆ. ಇನ್ನೇನು ಅದು ಕೂಡ ಬಂದ್ಬಿಡುತ್ತೆ. ಸೊ ಇವಾಗ ವಿಡಿಯೋ ಎಡಿಟ್ ಮಾಡೋದು ತುಂಬಾ ಜಾಸ್ತಿ ಇದಾವೆ. ಎಕ್ಸ್ಟ್ರೀಮ್ಲಿ ಮಾಡ್ಬಿಟ್ಟಿದೀವಿ ಗೈಸ್. ಸೊ ಆ ವಿಡಿಯೋ ಬಂದು ನಿಮ್ಗೆ ನಾಳೆ ಪೋಸ್ಟ್ ಆಗುತ್ತೆ, ಹೋಗಿ ನೋಡಿ. ಸೊ ಇವಾಗೆಲ್ಲ ಕುತ್ಕೊಂಡು ಫುಲ್ ಎಡಿಟಿಂಗ್ ಕೆಲಸ ನಂದಂತೂ. ಈಗ ಎಷ್ಟು ಟೈಮ್ ಬಂದು ಆಲ್ಮೋಸ್ಟ್ 11:43 ಆಗಿದೆ. ಇವಾಗ ಆರ್ಡರ್ ಬರ್ತಾ ಇದ್ದಂಗೆ ಆರ್ಡರ್ ಪಿಕ್ ಮಾಡಿ. ಸೊ ನನ್ನ ಗಾಡಿನ ಇನ್ನ ನೀಟಾಗಿ ಪಾರ್ಕ್ ಮಾಡಿಲ್ಲ, ಅದನ್ನೆಲ್ಲ ಪಾರ್ಕ್ ಮಾಡಿ ಸೊ ಮಲ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಿದೀನಿ. ಬಿಕಾಸ್ ನಾವೆಲ್ಲ ಫುಲ್ಲು ಟೈರ್ಡ್ ಆಗ್ಬಿಟ್ಟಿದೀವಿ, ಫುಲ್ಲು ವಾಶ್ ಔಟ್ ಆಗ್ಬಿಟ್ಟಿದೀವಿ ಬೆಳಗ್ಗೆಯಿಂದ. ಅದು ಮಾಡಿ ಆಮೇಲೆ ಇನ್ನೊಂದು ವಿಡಿಯೋ ಮಧ್ಯದಲ್ಲಿ ನಮ್ಮ ಏನೋ ಟೀ ಕೊಡಕ್ ಬೇರೆ ಹೋಗಿದ್ವು. ಯಾಕೆ ಅಂತಂದ್ರೆ ರೀಸನ್ನು, ನಮ್ಮ ಹಿರಿಯರು ಅಂದ್ರೆ ನಮ್ಮ ತಾತ ಅವ್ರಿಗೆ ಹುಷಾರಿರ್ಲಿಲ್ಲ. ಅವ್ರು ಒಂದು ಹೋಟ್ಲು ನಡೆಸ್ತಾರೆ, ತಗೊಂಡಿದ್ದಾರೆ. ಅವರು ಟೀ ಕಾಫಿದು ಕಾಂಟ್ರಾಕ್ಟರ್ ತಗೊಂಡಿದ್ದಾರೆ. ಅವ್ರಿಗೆ ಡಾಕ್ಟರ್ ರೆಸ್ಟ್ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹೋಗಿದ್ದು, ಕೊಟ್ಟಿದ್ದು, ಬಂದಿದ್ದು ಆಯ್ತು. ಸೊ ಎಲ್ಲ ನೋಡಿದ್ರಿ ಅಲ್ವಾ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಶೇರ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್.